ಅಂತೇಳಿ ವ್ಯಾಸನಂದೇಳಿ ಶಾಲೆ ಶಿಕ್ಷಕ. ನಿನ್ನೆ ದಿನ ನನ್ನ ಅಕೌಂಟ್ನಿಂದ 1,88,000 ರೂಪಾಯಿನ 55,000ದಂಗೆ 3 ಸಲ, 38,000ದಂಗೆ 1 ಸಲ ನನ್ನ ಮೊಬೈಲ್ ಆ್ಯಪನ್ನು ಹ್ಯಾಕ್ ಮಾಡಿ ಆ ಹಣವನ್ನು ಲೂಟಿ ಮಾಡಿದ್ದಾರೆ. ಇದನ್ನು ಬ್ಯಾಂಕ್ ಮ್ಯಾನೇಜರಿಗೆ ಸಂಪರ್ಕಿಸಿ ಕೆನರಾ ಬ್ಯಾಂಕ್ ಮುದಗಲ್ ಮ್ಯಾನೇಜರ್ನ ಕಾಂಟ್ಯಾಕ್ಟ್ ಮಾಡಿದಾಗ ಇದು ಹೊಸ ಪ್ರಕರಣ, ನನಗೆ ಅಷ್ಟು ಮಾಹಿತಿ ಇಲ್ಲ, ನಾನು ಕೇಸನ್ನು ರೇಸ್ ಮಾಡ್ತೀನಿ ಅಂತೇಳಿ ಇಷ್ಟೇ ಹೇಳಿದ್ದಾರೆ. ನಮಗೆ ಯಾವುದೇ ರೀತಿ ಪರಿಹಾರ ಮತ್ತು ಭರವಸೆಯನ್ನು ನೀಡಿರುವುದಿಲ್ಲ. ದಯವಿಟ್ಟು ನನಗೆ ನ್ಯಾಯವನ್ನು ಒದಗಿಸಿಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ನಮ್ಮ ಟೀಚರ್ ಅಂದ್ಬಿಟ್ರೆ ಸರ್ ಮುದಗಲ್ ಸಾಕಿನ ಮುದಗಲ್ ನನ್ನ ಅಕೌಂಟಿಂದ 14,480 ರೂಪಾಯಿ ಮೊಬೈಲ್ ಬ್ಯಾಂಕಿಂದ ಕಟ್ಟಾಗಿದೆ. ಅದು ನಾವು ಬ್ಯಾಂಕ್ ಮ್ಯಾನೇಜರಲ್ಲಿ ಹೋಗಿ ಭೇಟಿಯಾಗಿದ್ದ ಮೇಲೆ ಅವ್ರು ಏನು ಮಾಡಿದರು, ಅವರೆಲ್ಲ ಸ್ವಲ್ಪ ಪರಿಶೀಲನೆ ಮಾಡಿದರು. ಆರ್ಯನ್ ಟ್ರೇಡರ್ಸ್ ಅವ್ರಿಗೆ ಅಮೌಂಟ್ ಹೋಗ್ಯಾವು, ಅವರೆಲ್ಲ ಡ್ರಾ ಮಾಡಿಕೊಂಡು ಜೀರೋ ಅಕೌಂಟ್ ಮಾಡಿದ್ದಾರೆ ಅಂಥೇಳಿ ಎಲ್ಲ ವಿವರವಾಗಿ ಹೇಳಿದ್ರು. ಅದನ್ನೇ ನಾವು ಇವಾಗ ಕೇಸ್ ಇಲ್ಲಿ ಇದು ಮಾಡಬೇಕಂತೇಳಿ ನಾವು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀವಿ. ಇವತ್ತು ನಾವು ಕೆನರಾ ಬ್ಯಾಂಕ್ ಸಿಂಧನೂರು ಶಾಖೆಗೆ ಬಂದಿದ್ವಿ. ಟೀಚರ್ಸ್ ಎಲ್ಲ ಶಿಕ್ಷಕರ ಸಂಘದಿಂದ ಬ್ಯಾಂಕ್ ಮ್ಯಾನೇಜರ್ಗೆ ಒಂದು ಮನವಿ ಪತ್ರ ಕೊಡ್ತಾ ಇದ್ವಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಇವತ್ತು ಎಲ್ಲ ಮೊಬೈಲ್ನ ಆನ್ಲೈನ್ ಜಗತ್ತಲ್ಲಿ ಇವತ್ತೆಲ್ಲರೂ ಜೀವಿಸ್ತಾ ಇದ್ವಿ. ಪ್ರತಿಯೊಂದು ವ್ಯವಹಾರವನ್ನು ಆನ್ಲೈನ್ನಲ್ಲಿ ಮಾಡ್ತಾ ಇದ್ವಿ. ಆದರೆ ಆನ್ಲೈನು ಎಷ್ಟು ಸುರಕ್ಷಿತವೋ ಅಷ್ಟೇ ಏನಾಗಿದೆ ಅಂದರೆ ಅಪಾಯಕಾರಿಯಾಗಿ ಇವತ್ತು ಪರಿಣಮಿಸ್ತಿದೆ. ಯಾಕಂದರೆ ಸಾಕಷ್ಟು ಜನ ಕಳೆದ 2-3 ತಿಂಗಳ ಹಿಂದೆ ನಮ್ಮ ಶಿಕ್ಷಕರು ಸಾಕಷ್ಟು 1 ಲಕ್ಷ ರೂಪಾಯಿ, 50,000, 12 ಲಕ್ಷ ರೂಪಾಯಿ ಈ ಥರ ಹಣವನ್ನು ಕಳೆದುಕೊಳ್ತಕ್ಕಂಥ ಪರಿಸ್ಥಿತಿ ಇವತ್ತು ಆನ್ಲೈನ್ ಮೊಬೈಲ್ ಬ್ಯಾಂಕಿಂಗಿಂದ ನಡೀತಾ ಇದೆ. ಮೊಬೈಲ್ ಹ್ಯಾಕ್ ಮಾಡಿ ಶಿಕ್ಷಕರ ಅಕೌಂಟಲ್ಲಿರ್ತಕ್ಕಂಥ ದುಡ್ಡನ್ನು ಪಟಾಯಿಸ್ತಕ್ಕಂಥ ಕೆಲವೊಂದು ಸೈಬರ್ ಹ್ಯಾಕರ್ಸ್ಗಳು ನಡೀತಾ ಇದೆ. ಕಳೆದ 1 ತಿಂಗಳ ಹಿಂದ್ಗಡೆ ನಮ್ಮ ಸಿಂಧೂರು ತಾಲೂಕಿನಲ್ಲಿ ಕೆಲಸ ಮಾಡಿ ಮೊದಲಿಗೆ ವರ್ಗಾವಣೆ ಆಗಿರ್ತಕ್ಕಂಥ ಶಿಕ್ಷೆಲ್ ಅಂಬಿಗರ ಶಿಕ್ಷಕರ ಖಾತೆಯಿಂದ 1 ಗಂಟೆ ಕಾಲ ಮೊಬೈಲ್ ತನ್ನಿಂತಾನೇ ಆಟೋಮೆಟಿಕ್ಲಾಗಿ ಸ್ವಿಚ್ ಆಫ್ ಆಯಿತು. ಅಥವಾ ಯಾರಿಗೂ OTP ಶೇರ್ ಮಾಡಿಲ್ಲ, ಬೇರೆದವ್ರ ಕಡೆ ಮೊಬೈಲ್ ಕೊಟ್ಟಿಲ್ಲ, ಆದರೂ ಅವ್ರ ಅಕೌಂಟಲ್ಲಿ ಇರ್ತಕ್ಕಂಥ ದುಡ್ಡು ತನ್ನಿಂತಾನೇ ಹೋಯ್ತು. ಹಾಗಾದರೆ ಈ ಥರ ಶಿಕ್ಷಕರ ದುಡ್ಡು ಹೋದಾಗ ಅದಕ್ಕೆ ಯಾರು ಹೊಣೆ? ಅಷ್ಟು ದೊಡ್ಡ ಮೊತ್ತವನ್ನು ಕಳೆದುಕೊಂಡಾಗ ಯಾರಿಗಾದ್ರೂ ಸಾಮಾನ್ಯವಾಗಿ ಏನೋ ತಮ್ಮ ಕಷ್ಟಕಾಲದಲ್ಲಿ ಅಥವಾ ಏನಾದರೂ ಒಂದು ಯೋಜನೆ ಇಟ್ಕೊಂಡು ಅಕೌಂಟಲ್ಲಿ ದುಡ್ಡು ಇಟ್ಟಿರ್ತಾರೆ. ಈ ಥರ ಅನಾಮೀಯವಾಗಿ ದುಡ್ಡು ಕಳೆದುಕೊಂಡಾಗ ಭಾಳ ಅನ್ಯಾಯ ಆಗುತ್ತೆ. ನಾವು ಇವತ್ತೆಲ್ಲರೂ ಏನಂದರೆ ಬ್ಯಾಂಕಿನ ಮೇಲೆ ಒಂದು ನಂಬಿಕೆಯನ್ನು ಇಟ್ಟು ನಮ್ಮ ದುಡ್ಡು ಸುರಕ್ಷಿತವಾಗಿ ಬ್ಯಾಂಕಲ್ಲಿ ಇರುತ್ತಂತ ಧೈರ್ಯವಾಗಿರ್ತೀವಿ. ಆದರೆ ಬ್ಯಾಂಕಿಂದನೇ ಈ ಥರ ಆದಾಗ ಯಾರ ಮೇಲೆ ನಂಬಿಕೆ ಇಡಬೇಕು ಅನ್ನೋದು ಒಂದು ಬಹಳ ದುರಂತದ ಸಂಗತಿ. ಹಾಗಾಗಿ ನಾವು ಇವತ್ತು ಈ ಕಡೆ ಬರೀ ಸಿಂಧೂರು ಮುದಗಲ್ಲಿಲ್ಲ ಅಂತಲ್ಲ, ಬೇರೆ ಬೇರೆ ಕಡೆ ದಿನಾಲೂ ನಾವು ದಿನಪತ್ರಿಕೆಗಳು ನೋಡ್ತಾ ಇರ್ತೀವಿ. ಇಷ್ಟು ದುಡ್ಡು ಕಳ್ಕೊಂಡ್ರು, ಇಷ್ಟು 1 ಲಕ್ಷ, 10 ಲಕ್ಷ, 15 ಲಕ್ಷ. ಕಳೆದ 2-3 ದಿನದಿಂದ ನೋಡಿದ್ವಿ, ಒಬ್ಬರು ಮಾಜಿ ನೌಕರರ ಅಕೌಂಟಿಂದ 12 ಲಕ್ಷ ರೂಪಾಯಿ ದುಡ್ಡು ಡೆಬಿಟ್ ಆಯ್ತು ತನ್ನಿಂತಾನೆ. ಹಾಗೆಯೇ ಯಾವುದೇ ರೀತಿಯ ಫೋನ್ ಕಾಲ್ ಆಗಿರಲಿ, ಯಾವುದೇ ರೀತಿಯ ಡೇಟಾ ಆಗಿರಲಿ, ಫೋನ್ ಸೇವ್ ಮಾಡ್ಕೊಳ್ಳಿ. ನಿಮ್ಮ ಪಾಸ್ವರ್ಡ್ಗಳನ್ನ ಆಗಿರ್ಬೋದು, ಅದನ್ನ ಪದೇ ನೀವು ಚೇಂಜ್ ಮಾಡ್ತಾ ಇರಿ. ಯಾರೇ ನಿಮಗೆ ಸಡನ್ ಆಗಿ ದುಡ್ಡು ಬರುತ್ತೆ ಅಂತ ಹೇಳಿದ್ರೆ ಅದು ಸುಳ್ಳು ಅಂತಾನೆ ಸಾಧ್ಯನೇ ಇಲ್ಲ. ನಿಮಗೆ ಡಬಲ್ ದುಡ್ಡು ಆಗಿರ್ಬೋದು ಅಥವಾ ಜಾಸ್ತಿ ದುಡ್ಡು ನಿಮಗೆ ರಿಟರ್ನ್ಸ್ ಬರುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ಸತ್ಯಾಸತ್ಯತೆ ಬಗ್ಗೆ ಸ್ವಲ್ಪ ನೀವು ಕೂಲಂಕಷವಾಗಿ ಪರಿಶೀಲನೆ ಮಾಡಿದ್ರೆ ನಿಮಗೆ ಅದು ಸೂಕ್ತ. ಈ ಒಂದು 2-3 ಟೀಚರ್ಗಳು ಇಶ್ಯೂ ದಯವಿಟ್ಟು ಎಲ್ಲರಲ್ಲೂ ನಾನು ಕೇಳ್ಕೊಂಡಿದ್ದೆ, ನೀವು ಯಾವುದೇ ಒಂದು ಟ್ರೇಡಿಂಗ್ ಆಗಿರ್ಬೋದು, ಯಾವುದೇ ಒಂದು ಆ್ಯಪ್ ಆಗಿರ್ಬೋದು ಡೌನ್ಲೋಡ್ ಮಾಡಬೇಕಾದ್ರೆ ಸ್ವಲ್ಪ ವೆರಿಫೈ ಮಾಡಬೇಕು. ಡೌನ್ಲೋಡ್ ಮಾಡ್ಬೋದು. ಯಾರೋ ಒಬ್ರು ನಿಮಗೆ ಒಂದು ಆ್ಯಪ್ ಕಳಿಸ್ತಾರೆ ಅಂತ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಮಾಡ್ಕೋಬೇಡಿ. ಅವಾಗ ಏನಾಗುತ್ತೆ, ನಿಮ್ಮ ಡೇಟಾ ಇಸ್ ನಾಟ್ ಸೇಫ್, ಎವ್ರಿಥಿಂಗ್ ವಿಲ್ ಬಿ ಟೇಕನ್ ಅಂಡ್ ದೆನ್ ಆಟೋಮ್ಯಾಟಿಕಲಿ OTP ಬಂದವೆಲ್ಲ ಅಲ್ಲಿ ರೀಡ್ ಆಗೋಕ್ಕೆ ಆಗುತ್ತೆ, ಅವ್ರಿಗೆ ಸಿಕ್ಬಿಡುತ್ತೆ. ಸೊ ದೆನ್ ಇಟ್ ವಿಲ್ ಬಿಕಮ್ ಡಿಫಿಕಲ್ಟ್ ಫಾರ್ ಯು. ಈಗ ಸ್ಟಾಪ್ ಮಾಡಬೇಕು, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.